ಇನ್ನ ಒಂದು 8 ತಿಂಗಳು 9 ತಿಂಗಳು ಹೋದ್ರೆ ಕೂಡ ಇದು ಆಗಲ್ಲ. ಹಂಗಾಗಿ ಇವತ್ತು ಪರಿಸ್ಥಿತಿ ಏನಾಗ್ತಾ ಇದೆ ಅಂದ್ರೆ ಈಗ ನಮ್ಮ ರೈತರಲ್ಲಿ ಆಕ್ರೋಶ ಪ್ರಾರಂಭ ಆಗಿಬಿಟ್ಟಿದೆ. ಒಂದು ಕಡೆ ಅನೇಕ ಕಡೆ ಪಾದಯಾತ್ರೆಗಳನ್ನು ಪ್ರಾರಂಭ ಆಗಿದಾವೆ, ಇವತ್ತು ಅನೇಕ ಕಡೆ ಹೋರಾಟಗಳು ಪ್ರಾರಂಭ ಆಗಿದಾವ. ನಮ್ಮ ರಾಜ್ಯಾಧ್ಯಕ್ಷರುಗಳು ಹೇಳಿದಾರೆ ಮುಂದಿನ ದಿನಗಳಲ್ಲಿ 15ನೇ ತಾರೀಕಿನ ನಾಳೆಯಲ್ಲಿದ್ದ ನಾಡಿದ್ದು ನಾಡಿದ್ದು ರಾಜ್ಯಾಧ್ಯಕ್ಷರ ವಿಜೇಂದ್ರ ಅವರು ಹೇಳಿದಾರ, ಶ್ರೀರಾಮ್ನವರೇ ನೀವೆಲ್ಲರೂ ಸೇರಿ ಮಾತಾಡ್ರಿ, ಮುಂದಕ್ಕೆ ನಾವೇನು ಹೋರಾಟವನ್ನು ಮಾಡ್ಬೇಕನ್ನಂಥದ್ದು 15ನೇ ತಾರೀಕು ತಗೊಂತೀವಿ ಅನ್ನಂತ ಮಾತನ್ನು ಹೇಳಿದಾರ. ಇವತ್ತು 14ನೇ ತಾರೀಕು ಅವರು ಸರ್ಕಾರ ಏನು ಮೀಟಿಂಗ್ ಅನ್ನು ಕರೆದಾರ, ICC ಮೀಟಿಂಗ್ ಅನ್ನು ಕರೆದಿದ್ದಾರೆ. ನಾಳೆ ಅವರು ಒಂದು ಕಡೆ ಅವರು ಉಸ್ತುವಾರಿ ಮಂತ್ರಿಗಳು ಹೇಳ್ತಾರ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನೀರು ಕೊಡಲ್ಲ ಅಂತೇಳಿ. ಒಂದು ಕಡೆ ಹೇಳ್ತಾರ ಅವರು ಇಲ್ಲ ಬೇಸಿಗೆಗೆ ನಾವು ನೀರು ಕೊಡಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತು ನಾವು ತೀವ್ರವಾಗಿ ಇದನ್ನು ಖಂಡಿಸ್ತಾ ಇದ್ದೀವಿ. ಎಂಥ ಪರಿಸ್ಥಿತಿನಾಗಲಿ 2ನೇ ಬೆಳೆಗೆ ನೀರು ಕೊಡಲೇಬೇಕು, ಅದರಲ್ಲಿ ರಾಜ್ಯಾಗಂತ ಪ್ರಶ್ನೆ ಇಲ್ಲ. ಮುಗಿದಾಗಲೇ 5-6 ತಿಂಗಳಾಗಿದೆ, ನವೆಂಬರ್ ತಿಂಗಳಲ್ಲಿ ನಾವಿದ್ದೇವೆ. ಅದು ಯಾವುದೂ ಕೂಡ ಅವ್ರ ಮೈಂಡ್ ಸೆಟ್ ಏನಂದ್ರೆ ಇವಾಗ 2ನೇ ಬೆಳೆಗೆ ನೀರು ಬಿಡಬಾರ್ದು ಅಂತಕ್ಕಂಥದ್ದು. ಹಾಗಾಗಿ ಅದ್ರ ಬಗ್ಗೆ ಏನು ತೀರ್ಮಾನ ಮಾಡಬೇಕು ಅನ್ನೋ ಬಗ್ಗೆ ಕೂಡ ನಾವು ಹೋರಾಟದ ಬಗ್ಗೆ ತೀರ್ಮಾನ ಮಾಡ್ತೀವಿ. ನಮಗೆ ನೀರಿನ ಜೊತೆಗೆ ನಮ್ಮ ಮಳೆ ಆಶ್ರಿತ ಪ್ರದೇಶದಲ್ಲಿ ಮೆಕ್ಕೆಜೋಳದ ಬಗ್ಗೆಯೂ ಕೂಡ ಭಾಳಷ್ಟು ರೈತರು ಈಗಾಗಲೇ ನಾವು ಹಾಳಾಗ್ತಾ ಇದ್ದೀವಿ, ನಾವು ಲಾಸ್ ಆಗ್ತಿದ್ದೀವಿ ಅಂತಕ್ಕಂಥದ್ದು, ಅದ್ರ ಬಗ್ಗೆಯೂ ಕೂಡ ಹೋರಾಟವನ್ನು ಎತ್ತಿಕೊಳ್ಳುವಂಥ ಕೆಲಸ ಮಾಡ್ತೇವೆ.